ಸಿಕ್ಕ ಅಂದರೆ ಅವ್ನು ಯಾವ ರೀತಿ ಸುಲಿಗೆ ಮಾಡಬೇಕು ಅಂತೇಳಿ ಪಿತೂರಿ ನಡೀತಾ ಇದೆ. ಹೇಳಿದ್ವಿ, ಒಂದು 100 ಕತೆ ಕೇಳಿದ್ವಿ. ಇಲ್ಲಿ ಯಾರೂ ಇವತ್ತಿಗೂ ಒಂದು ತೃಪ್ತಿಯಾದಂಥ ಒಂದು ಕಥೆಯನ್ನು ತಂದುಕೊಡೋಂಥ ಶಕ್ತಿ ಭಾಳಷ್ಟು ಜನಕ್ಕೆ ಇಲ್ಲಿ ಕಡಿಮೆ ಆಗಿದೆ. ಇವತ್ತು ಯಾವುದು ಚಿತ್ರಗಳು ಬಹುತೇಕ ಓಡ್ತಾ ಇಲ್ಲ. ವರ್ಷಕ್ಕೆ ಒಂದು 2-3%, 5% ಸಕ್ಸಸ್ ಬಿಟ್ಟರೆ 95% ಫೇಲ್ಯೂರ್ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ನಾನು ಈ ಚುನಾವಣೆ ಆದಮೇಲೆ 23 ನಂತರ ಸಿನಿಮಾ ಮಾಡಬೇಕು ಅಂತೇಳಿ ಕತೆ ಕೇಳಿದ್ವಿ, ಒಂದು 100 ಕತೆ ಕೇಳಿದ್ವಿ. ಇಲ್ಲಿ ಯಾರೂ ಇವತ್ತಿಗೂ ಒಂದು ತೃಪ್ತಿಯಾದಂಥ ಒಂದು ಕಥೆಯನ್ನು ತಂದುಕೊಡೋಂಥ ಶಕ್ತಿ ಭಾಳಷ್ಟು ಜನಕ್ಕೆ ಇಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮಿಟ್ಮೆಂಟ್ ಭಾಳ ಕಡಿಮೆ ಆಗಿದೆ. ಒಬ್ಬ ನಿರ್ಮಾಪಕ ಸಿಕ್ಕ ಅಂದರೆ ಅವ್ನು ಯಾವ ರೀತಿ ಸುಲಿಗೆ ಮಾಡಬೇಕು ಅಂತೇಳಿ ಇವತ್ತು ಅದು ಅಲ್ಲಿ ಒಂದು ಪಿತೂರಿ ನಡೀತಾ ಇದೆ. ಏನೋ ಅಪರೂಪಕ್ಕೆ ಯಾರೋ ಸಿನಿಮಾ ಮಾಡೋಕ್ಕೆ ಬಂದರೆ ಅವ್ನು ತೆಗೆದೇ ಬಿಡೋಂಥದ್ದು. ಈ ನಾವು ಹಿಂದೆ ಸಿನಿಮಾಗಳು ಮಾಡ್ತಾ ಇದ್ದ ಪರಿಸ್ಥಿತಿ ಬೇರೆ, ಇವತ್ತು ಬೇರೆ ಆಗಿದೆ. ಹಾಗಾಗಿ ಕನ್ನಡದಲ್ಲಿ ಸಕ್ಸಸ್ಸಿವ್ ರೇಟ್ ಕಡಿಮೆ ಇದೆ. ಉತ್ತಮವಾದಂಥ ಚಿತ್ರಗಳು ಬಂದಾಗ ಖಂಡಿತ ನೋಡ್ತಾರೆ. ನಾವು ಜನರನ್ನ ದೂಷಣೆ ಮಾಡೋದು ತಪ್ಪು. ಯಾಕೆ ಸಿನಿಮಾಗೆ ಬರೋಲ್ಲ ಜನ ಅನ್ನೋದಕ್ಕಿಂತ ಉತ್ತಮವಾದ ಚಿತ್ರಗಳನ್ನು ಮಾಡಿದ್ರು. ಈಗ ಸೂ ಫ್ರಮ್ ಸೋ ಆಯಿತು, ಕಾಂತಾರ ಆಯಿತು, ಮತ್ತು ಅದು ಬಿಟ್ಟರೆ ಬೇರೆ ಯಾವ ದೊಡ್ಡ ಮಟ್ಟದಲ್ಲಿ ಇವತ್ತಿಗೂ ಸಕ್ಸಸ್ ಆಗಿಲ್ಲ. ಹೀಗಾಗಿ ಇಲ್ಲಿ ಕಂಬೈನ್ಡ್ ಎಫರ್ಟ್ಸ್ ಭಾಳ ಕಡಿಮೆ ಇದೆ. ರೈಟ್ರುಗಳು ಕಡಿಮೆ ಇದ್ದಾರೆ. ಅದು ಇನ್ವಾಲ್ವ್ಮೆಂಟ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಹಾಗಾಗಿ ಅದು ಮಧ್ಯಪ್ರಾಚ್ಯ ಎಲೆಕ್ಷನ್ಗೂ ಸಿನಿಮಾ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ.